ಭೂಕಳ್ಳರ ಜೊತೆ ಕೈ ಜೋಡಿಸಿದ್ರ ಅಧಿಕಾರಿಗಳು. ಬೆಳೆ ಕಟಾವಿಗೂ ಮುನ್ನವೇ ಸರ್ವೆಗೆ ಬಂದ್ರು. ಲೇಔಟ್ ಮಾಲೀಕರ ಮಾತು ಕೇಳಿ ರೈತರಿಗೆ ದ್ರೋಹ. ಚಿಕ್ಕಬಳ್ಳಾಪುರದಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಭೂಗಳ್ಳರ ಹಾವಳಿಯೂ ಸದ್ದಿಲ್ಲದೆ ಹೆಚ್ಚಾಗುತ್ತಿದೆ. ಇತ್ತ ಭೂಗಳ್ಳರಿಗೆ ಅಧಿಕಾರಿಗಳು ಕೂಡ ಸಾಥ್ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಳವನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಅವರಿಗೆ ಸೇರಿದ ಸರ್ವೆ ನಂಬರ್ 152ರ ಜಮೀನಿಗೆ ಹೊಂದಿಕೊಂಡಂತೆ ಲೇಔಟ್ ನಿರ್ಮಾಣವಾಗುತ್ತಿದ್ದು, ಆ ಲೇಔಟ್ಗೆ ರಸ್ತೆ ನಿರ್ಮಾಣ ಮಾಡಲು ಈ ರೈತನ ಜಮೀನು ಅಡ್ಡಿಯಾಗುತ್ತಿದೆ ಎಂಬ ಕಾರಣಕ್ಕೆ 3-4 ತಿಂಗಳಿನಿಂದ ಕಂದಾಯ ಅಧಿಕಾರಿಗಳ ಮೂಲಕ ತೊಂದರೆ ಕೊಡ್ತಾ ಇದ್ದಾರೆ ಎಂಬ ಆರೋಪವೊಂದು ಕೇಳಿಬಂದಿದೆ. ಇನ್ನು ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಂಡರು. ಸರ್ವೆ ಕಾರ್ಯವನ್ನ ಮುಂದುವರೆಸಿದ್ರು. ಅಲ್ಲದೆ ಸರ್ವೆ ಮಾಡಲು ಪೊಲೀಸರ ಜೊತೆಯೇ ಕಂದಾಯ ಅಧಿಕಾರಿಗಳು ಆಗಮಿಸಿ ಸರ್ವೆ ಕಾರ್ಯ ಮಾಡಿದ್ದು, ಕೆಲ ಕಾಲ ರೈತರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಈ ಬಗ್ಗೆ ರೈತ ಮಂಜುನಾಥ್ ಮಾತನಾಡಿ, ನನಗೆ ಕಳೆದ 3 ತಿಂಗಳ ಹಿಂದೆ ಒಮ್ಮೆ ನೋಟಿಸ್ ನೀಡಿ ಸರ್ವೆ ಮಾಡಲು ಅಧಿಕಾರಿಗಳು ಬಂದಾಗ ಬೆಳೆ ಇದೆ, ಸರ್ವೆ ಮಾಡಲು ಬಿಡೋದಿಲ್ಲ ಎಂದು ಹೇಳಿ ಕಳಿಸಿದ್ದೆ. ಆದರೆ ಇಂದು ಏಕಾಏಕಿ ನನ್ನ ಜಮೀನು ಅಳತೆ ಮಾಡಲು ಬಂದು ಬೆಳೆಯನ್ನ ಹಾಳು ಮಾಡಿದ್ದಾರೆ. ಭೂಗಳ್ಳರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದು ನಮಗೆ ಬಹಳ ತೊಂದರೆ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ನಾನು ಕೊಳವನಹಳ್ಳಿ ಮಂಜುನಾಥ್ ಅಂತ. ನಾನು 152 ಸಬ್ಬು 12ರಲ್ಲಿ ನನ್ನದು ಜಮೀನಿದೆ. ನನ್ನ ಜಮೀನು ಪಕ್ಕ ಲೇಔಟ್ನವರು ಬೆಂಗಳೂರಿಂದ ಬಂದು ಲೇಔಟು 3 ವರ್ಷದಿಂದ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. 6 ತಿಂಗಳಿಗೊಬ್ಬ ಸರ್ವೇಯರ್ನ ಕರ್ಕೊಂಬಂದು ನನ್ನ ಜಮೀನಿಗೂ ಬೆಳೆ ಇಟ್ಟಿರೋದನ್ನೆಲ್ಲ ಹಾಳು ಮಾಡಿ ತೊಂದರೆ ಕೊಟ್ಟು 3 ವರ್ಷದಿಂದ ಇದೇ ಕೆಲಸ ಆಗಿದೆ. ಅವ್ರಿಗೆ ಸಾಥು ADLR ಆಗ್ಬೋದು, ಮೇಲಿನ ಅಧಿಕಾರಿಗಳಾಗ್ಬೋದು. ನೋಡಿ, ಇವತ್ತು ಹೊಲದಲ್ಲಿ ಬಂದು ನಾನು 15 ಡೇಸ್ ಬ್ಯಾಕ್ ಬಂದಿದ್ದರು. ಹೇಳಿದೆ, ಬೇಡ ಹೊಲ ಮುಗೀಲಿ, ಕಷ್ಟ ಬಿದ್ದಿದ್ದೀನಿ ಅಂತ ಹೇಳಿದೆ. ಆದರೂ ಅವ್ರು ಕೇಳಲಿಲ್ಲ. ಆದರೂ ಇವತ್ತು ನನಗೆ ನೋಟಿಸು ಕೊಡದೆ, ನನಗೊಂದು ಸುದ್ದಿ ಮುಟ್ಟಿಸ್ದೆ, ನನ್ನ ಹೊಲದಲ್ಲಿ ಬಂದು ನನ್ನ ಹೊಲನೆಲ್ಲ ಹಾಳು ಮಾಡಿದ್ದಾರೆ. ಇವತ್ತು ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಅವ್ರಿಗೆ ಸಾಥ್ ಕೊಟ್ಟು ಕಂದಾಯ ಇಲಾಖೆಯವರು ಮತ್ತು ಸಬ್ ರಿಜಿಸ್ಟ್ರಿ ಸರ್ವೆ ಡಿಪಾರ್ಟ್ಮೆಂಟವರು ನನಗೆ ಭಾಳಷ್ಟು ತೊಂದರೆ ಕೊಡ್ತಾಯಿದ್ರು 3 ವರ್ಷದಿಂದ. ಈ ಲೇಔಟ್ನವನು ವಾಸ್ತು ಯಾರು ಜಮೀನು ಓನರೇ ಇಲ್ಲಿ ಬರ್ತಾ ಇಲ್ಲ. ಒಂದೊಂದು ತಿಂಗಳಿಗೆ ಒಬ್ಬೊಬ್ರು ಬರ್ತಾರೆ. ಓನರ್ ಪರವಾಗಿ ನಾವು ಅಂತಾರೆ. ಒಬ್ಬರು ಬಂದು ಸರ್ವೇಯರ್ ಇಲ್ಲಿ ಒಂದು ಹತ್ರ ಕಲ್ಲಾಕ್ತಾರೆ, ಇನ್ನೊಬ್ಬರು ಬಂದು ಇನ್ನೊಂದು ಹತ್ರ ಕಲ್ಲಾಕ್ತಾ ಇದ್ದಾರೆ. ನನಗೂ ಬೆಳೆಯೋಕ್ಕೂ ಆಗದೆ, ಈ ಕಡೆ ಬದುಕೋಕ್ಕೂ ಬಿಡದೆ ಈ ಬೆಂಗಳೂರಿಂದ ಬಂದಂಥ ಭೂಗಳ್ಳರಿಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ನವರು. ನಾನು 3 ವರ್ಷದಿಂದ ಸರ್ವೆ ಡಿಪಾರ್ಟ್ಮೆಂಟಿಂದ ತೊಂದರೆ ಅನುಭವಿಸ್ತಾ ಇದ್ದೀನಿ. ಇದಕ್ಕೂ ಸೂಕ್ತವಾಗಿ ನನಗೆ ಮೇಲಧಿಕಾರಿಗಳು ಬಂದು, ಅದು ಬೇರೆ, ಮತ್ತು ಇವರು ಕರೆಕ್ಟಾಗಿ ಲೇಔಟ್ ಮಾಡಬೇಕಾದ್ರೆ ಯಾರಿಗೂ ನೋಟಿಸ್ ಕೊಡದೇನೆ ಅವರು ಮನಸ್ಸಿಗೆ ಬಂದಂಗೆ ಅವರು ಕಾಂಪೌಂಡ್ ಹಾಕಿ, ಅವ್ರ ಮನಸ್ಸಿಗೆ ಬಂದಂಗೆ ಯಾವ್ಯಾವ ಜಮೀನು ಎಲ್ಲೆಲ್ಲಿ ಅಂತ ಅವರು ಊರು ಕಾಲುವೆನೆಲ್ಲ ಮುಚ್ಚಿ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ನಾವು ಕೇಳೋಕ್ಕೆ ಹೋದರೆ ನಮಗೆ ಮೇಲಧಿಕಾರಿಗಳು ನಮ್ಮ ಜೋಬಲ್ಲಿದ್ದಾರೆ, ಅವ್ರು ನಮ್ಮ ಜೋಬಲ್ಲಿದ್ದಾರೆ, ಇವ್ರು ನಮ್ಮ ಜೋಬಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬರಲಿ, ಯಾರು ಅವ್ರ ಜೋಬಲ್ಲಿದ್ದಾರೋ, ರೈತರು ಹೊಟ್ಟೆ ಮೇಲೆ ಹೊಡೆದು ಯಾವ ಅಧಿಕಾರಿ ದೊಡ್ಡವರಾಗಬೇಕಂತಿದ್ದೀರೋ ಇಲ್ಲಿಗೆ ಬಂದು ಅವರು ಮುಖಾಂತರ ಬಂದು ನಮಗೂ ನಿಮ್ಮ ಪರಿಚಯ ಆದರೂ ಮಾಡ್ಕೊಳ್ಳಿ. ಅವ್ರಿಗೆ ಸಾಥ್ ಕೊಡೋವಂಥ ಅಧಿಕಾರಿಗಳು ನನಗೆ ಭಾಳಷ್ಟು ತೊಂದರೆ ಆಗಿದೆ. ನೋಡಿ, ಇದೇ ಥರ ತೊಂದರೆ ಕೊಟ್ಟರೆ ನಾನು ಮೇಲೆ ಅಧಿಕಾರಿಗಳಿಗೆ ಮತ್ತು ನನ್ನ ಮುಖಾಂತರ ಅವ್ರಿಗೆ DC ಅವ್ರಿಗೂ ಬೇಕಾದರೂ ನಾನು ಒಂದು ಪತ್ರ ಬೇಕಾದರೂ ಕೊಡ್ತೀನಿ. ನನಗೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಭೂಗಳ್ಳರ ಕಣ್ಣು ಜಮೀನಿನ ಮೇಲೆ ಬಿದ್ದಿದ್ದು ಬಡಪಾಯಿ ರೈತರು ಕಂಗಾಲಾಗಿದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ TV, ಚಿಕ್ಕಬಳ್ಳಾಪುರ.